ಮಹದಾಯಿಗಾಗಿ ಮತ್ತೆ ರಣ ಕಹಳೆ ಮೊಳಗ್ತಾ ಇದೆ. ಲೋಕಸಭಾ ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆ. ಹೀಗಾಗಿ ಟಕ್ಕರ್ ಕೊಡೋದಕ್ಕೆ ಏನೆಲ್ಲ ಪ್ಲಾನ್ ಮಾಡಬೇಕು ಎಲ್ಲವನ್ನೂ ಕೂಡ ಮಾಡಲಾಗ್ತದೆ. ಆ ಮೂಲಕ ಮಹದಾಯಿ ಬಗ್ಗೆ ಮತ್ತೆ ರಣ ಕಹಳೆ ಮೊಳಗ್ತಾ ಇದೆ. ಲೋಕಸಭೆ ಚುನಾವಣೆಗೆ ಟಕ್ಕರ್ ಕೊಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿರೋದು. DPRಗೆ ಅನುಮತಿ ಸಿಕ್ಕರೂ ಕೂಡ ಕಾಮಗಾರಿಗೆ ಅನುಮತಿ ಇಲ್ಲ. ವಿಧಾನಸಭೆ ಚುನಾವಣೆಗೂ ಮುನ್ನ ಸರ್ಕಾರಗಳು ಭರವಸೆಯನ್ನ ಕೊಟ್ಟಿದ್ರು. ಆದರೆ ಈಗೇನಾಯಿತು? ಕೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಮಹದಾಯಿ ಕಹಳೆ ಮೊಳಗ್ತಾ ಇದೆ. 3-4 ವರ್ಷ ಕಳೆದರೂ ಕೂಡ ಹಲವು ಇಲಾಖೆಗಳಿಂದ ಇನ್ನೂ ಅನುಮತಿ ಸಿಕ್ಕಿಲ್ಲ. ಕೇಂದ್ರಕ್ಕೆ ಪತ್ರವನ್ನ ಇದ್ರ ಬಗ್ಗೆ ಬರೆದ್ರೂ ಸಮರ್ಪಕ ಉತ್ತರ ಕೂಡ ಸಿಗ್ತಾ ಇಲ್ಲ ಅಂಥೇಳಿ ಕಿಡಿಕಾರಲಾಗ್ತಾ ಇದೆ. ಸರ್ಕಾರಗಳ ವಿರುದ್ಧ ಮತ್ತೆ ಕಳಸಾ ಹೋರಾಟಗಾರರು ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಎಲೆಕ್ಷನ್ ಬಂತಂದ್ರೆ ಮಾತ್ರ ಇವರು ಭರವಸೆಗಳನ್ನು ಕೊಡ್ತಾರೆ, ಅದಾದ್ಮೇಲೆ ಇಲ್ಲ ಅಂಥೇಳಿ ಕಳಸಾ ಹೋರಾಟಗಾರರು ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ದಾರೆ. ಮಹದಾಯಿ ವಿಚಾರಕ್ಕೆ ಸಂಬಂಧಪಟ್ಟಂತೆ DPRಗೆ ಅನುಮತಿ ಸಿಕ್ಕರೂ ಕೂಡ ಕಾಮಗಾರಿಗೆ ಅನುಮತಿ ಸಿಕ್ಕಿಲ್ಲ. ವಿಧಾನಸಭೆ ಎಲೆಕ್ಷನ್ಗೂ ಮುನ್ನ ಸರ್ಕಾರಗಳು ಭರವಸೆಯನ್ನು ಕೊಡ್ತು, ನಾವು ಗೆದ್ರೆ ನಾವು ಮಾಡಿಕೊಡ್ತೀವಿ ಹಾಗೆ ಹೀಗೆ ಅಂತೇಳಿ. ಆದರೆ ಈಗ ಹೇಳೋರಿಲ್ಲ ಕೇಳೋರಿಲ್ಲ. ಕೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಇದೀಗ ಮತ್ತೊಮ್ಮೆ ಮಹದಾಯಿ ಕಹಳೆ ಮೊಳಗ್ತಾ ಇದೆ. 3-4 ವರ್ಷ ಆದರೂ ಕೂಡ ಹಲವು ಇಲಾಖೆಗಳಿಂದ ಇನ್ನೂ ಅನುಮತಿ ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಕೇಂದ್ರಕ್ಕೆ ಪತ್ರ ಬರೆದ್ರೂ ಕೂಡ ಸಮರ್ಪಕವಾಗಿ ಉತ್ತರ ಸಿಗ್ತಾ ಇಲ್ಲ ಅಂಥೇಳಿ ಕಿಡಿಕಾರ್ತಾ ಇದ್ದಾರೆ ಕಳಸಾ ಹೋರಾಟಗಾರರು. ತರುವಂಥ ಹೋರಾಟ ಸರ್, ಇದು ಜೀವಂತವಾಗಿ ಉಳಿತಾ ಐತೆ ಅನ್ನೋದಕ್ಕಿಂತನೂ ರಾಜಕೀಯವಾಗಿ ಉಳಿತಾ ಇದೆ. ಇದು ಜೀವಂತ ಇದೆ, ಇದರ ಜೀವವನ್ನು ರಾಜಕೀಯದವರು ಬಳಕೆ ಮಾಡ್ಕೊಳ್ತಾರೆ. ಇದು ನೋವಿನ ಸಂಗತಿ. ಕಳೆದ ನಾನು 16ನೇ ತಾರೀಕಿಂದ ಡಿಸೆಂಬರ್ ನಿರಂತರವಾಗಿ ಸನ್ಮಾನ್ಯ ಪೂಜನೀಯ ಪ್ರಧಾನಮಂತ್ರಿಯವರಿಗೆ ಪತ್ರ ಬರೆದಿದ್ದೇನೆ. ಆ ಪತ್ರಕ್ಕೆ ನಿನ್ನೆ ಮತ್ತು ಮೊನ್ನೆ ನನಗೆ ದೂರವಾಣಿ ಕರೆ ಮುಖಾಂತರ ನನ್ನನ್ನು ಕೇಳಿದ್ದಾರೆ. ನಾನು ಇವತ್ತು ನಮ್ಮ ಪತ್ರಕ್ಕೆ ಓಗೊಟ್ಟು ಕರೆ ಕೇಳಿದ್ದಕ್ಕೆ ನಾನು ಪ್ರಧಾನಮಂತ್ರಿಯವರ ಕಾರ್ಯಾಲಯಕ್ಕೆ ಮತ್ತು ಪ್ರಧಾನಮಂತ್ರಿಯವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ, ಇಡೀ ನಾಡಿನ ಜನರ ಪರವಾಗಿ. ಆದರೆ ಇವತ್ತು ನಾ ಕೊಟ್ಟ ಮಾಹಿತಿಯನ್ನು ಕೇಳಿ ಇವತ್ತು ಪತ್ರದಲ್ಲಿ ಫೋನ್ನಲ್ಲಿ ಮಾಡಿದ್ದಾರೆ. ಮತ್ತು ಈ ಮಾಹಿತಿ ಇನ್ನೂ ಸಂಸದರು ಕೊಟ್ಟಿಲ್ವಾ ಕೇಂದ್ರದಲ್ಲಿ? ಸರ್, ಈಗ ಪ್ರಮುಖವಾಗಿ ಕೇಂದ್ರ ಸರ್ಕಾರಕ್ಕೆ ತಾವು ಏನಂತ ಪತ್ರ ಬರೆದಿದ್ರಿ, ಏನಂತ ಮಾಹಿತಿ ಕೇಳಿದ್ರಿ? ನೋಡಿ, ಇವತ್ತಿಗೆ 9 ವರ್ಷ ಆತು ಹೋರಾಟ ಮಾಡ್ತಾಯಿದ್ದು. ಈ ಒಂದು ಹೋರಾಟ ರೈತರಿಗಾಗಿ ಅಲ್ಲ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಅವಳಿನಗರ ಕುಡಿ ನೀರಿಗೆ ಹುಬ್ಬಳ್ಳಿ ಭಾಳ ದೊಡ್ಡದಾಗಿದೆ. ಹೈಯೆಸ್ಟ್ ಬಿಗ್ನೆಸ್ಟ್ APMC ಇದೆ, ಜಂಕ್ಷನ್ ಇದೆ, ಯೂನಿವರ್ಸಿಟಿ ಇದೆ, KMC ಇದೆ, ಏರ್ಪೋರ್ಟ್ ಇದೆ. 1.5 ಲಕ್ಷ ಜನ ಹೊರಗಿಂದ ಬಂದು ಹೊರಗೆ ಹೋಗ್ತಾರೆ. ಇಲ್ಲಿ ಕುಡಿಯಲಿಕ್ಕೆ ನೀರು ಬೇಕು. ಮಲಪ್ರಭಾ ನದಿಯಲ್ಲಿ ನೀರಿಲ್ಲ, ಡ್ಯಾಮ್ನಲ್ಲಿ ನೀರು ಕಮ್ಮಿ ಆಗಿದೆ. ಮುಂದೆ ಒಂದು ದಿನ ನಾವು ನೀರಿಲ್ಲದೆ ಪರದಾಡುವಂಥ ಸ್ಥಿತಿ ಆಕೈತಿ. ಇದು ಇಡೀ ದೇಶದಲ್ಲಿ ವಿದೇಶಿಗರಿಗೆ ತರುವಂಥ ಹೋರಾಟ ಆಕೈತಿ ಮತ್ತು ದೇಶಕ್ಕೆ ಶೋಭೆ ಅಲ್ಲ. ಅದಕ್ಕೆ ಸನ್ಮಾನ್ಯ ಪ್ರಧಾನಜಿಯವರು ತಾವು ಕಾನೂನಾತ್ಮಕವಾಗಿ ಇದು ಆಗಲಿ ಅಂತೇಳಿ ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಹೇಳಿದ್ದೀರಿ. ಆ ಪ್ರಕಾರ ಇವತ್ತು ಕಾನೂನಾತ್ಮಕವಾಗಿ ಇವತ್ತು ಟ್ರಿಬ್ಯುನಲ್ ಮುಖಾಂತರ ನೀರು ಸಿಕ್ಕಿದೆ ನಮಗೆ. ಆದರೆ ಇನ್ನೂ ಯಾಕೆ ಕೊಡ್ತಾ ಇಲ್ಲ? 2019-20ರಲ್ಲಿ ಗೆಜೆಟ್ ಆಗಿದೆಯಲ್ಲ, ಇನ್ನೂ ಯಾಕೆ ಕೊಡ್ತಾ ಇಲ್ಲ? ಒಂದು ಕಡೆಗೆ ಅರಣ್ಯ ಮತ್ತು ಸಚಿವಾಲಯ ಹೇಳ್ತದ ಯಾವುದೇ ಪರವಾನಗಿ ಬೇಕಾಗಿಲ್ಲ ಕುಡಿ ನೀರಿಗೆ ಅಂತ ಹೇಳ್ತೀರಿ. ಒಂದು ಕಡೆಗೆ ಟೈಗರ್ ಕಾರಿಡಾರ್ ಯಾಕೆ ತಂದ್ರಿ? ಟೈಗರ್ ಕಾರಿಡಾರ್ ನಾವೇನು ಮನೆ ಕಟ್ಕೊಳ್ತಾ ಇದ್ದೀವಿ?